ನೀವು ಎಲ್ಲಿದ್ದೀರಾ? ನಿಮ್ಮನ್ನ ಎಲ್ಲಿ ಅಂತ ಹುಡುಕ್ಲಿ ನಾನು? ಒಂದೇ ಒಂದ್ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿ. ದುರ್ಗಾ, ಏನಾಯಿತು? ಯಾಕೆ ಡಲ್ ಆಗಿದೆಯಾ? ಏನಿಲ್ಲ ಬಾಸು. ದುರ್ಗಾ, ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ಏನಾಯ್ತು ಅಂತ ಹೇಳು. ಅಂಬಿಕಾ ಅವ್ರ ವಿಷಯಕ್ಕೆ ನಂಗೆ ಬೇಜಾರಾಗ್ತಾ ಇದೆ. ಪುಟ್ಟ ಮೇಡಮ್ ಏನೋ ಶ್ರಾದ್ದ ಬೇಡ ಅಂತ ಅಂದ್ಲು. ಆದರೆ ಶ್ರಾದ್ದ ಮಾಡಿಲ್ಲ ಅಂದರೆ ಅವ್ರ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ. ಅವರು ತ್ರಿಶಂಕು ಹಾಕಿ ನರಳಬಾರ್ದು. ಏನು ಮಾಡೋದು ಅಂತ ಗೊತ್ತಾಗದೆ ಮನ್ಸಿಗೊಂಥರ ಆಗ್ತಿದೆ ಬಾಸು. ಅಂಬಿಕಾ ಅವರು ಈ ಮನೆಗೆ ಎಷ್ಟು ಪ್ರಾಣ ಆಗಿದ್ರು ಅಲ್ವಾ? ಹೌದು ದುರ್ಗಾ, ಅಂಬಿಕಾ ಇಲ್ಲದೆ ಈ ಮನೆ ಬರೀ ಗೋಡೆಗಳಷ್ಟೇ. ಅಂಬಿಕಾ ಅವರು ಈ ಮನೆನ ಬರೀ ಮನೆ ಥರ ನೋಡ್ತಿರ್ಲಿಲ್ಲ, ಒಂದು ದೇವಸ್ಥಾನದ ಥರ ಕಾಯ್ತಿದ್ರು. ಅಂಬಿಕಾ ಅವ್ರಿಗೆ ಪುಟ್ಟ ಮೇಡಮ್ ಮೇಲಿದ್ದಿದ್ದ ಮಮಕಾರ, ಅವಳಿಗವ್ರು ತೋರಿಸ್ತಾ ಇದ್ದಿದ್ದ ಪ್ರೀತಿ, ಒಂದೊಂದ್ಸಲ ನೀವು ನನಗಿಂತ ಮಗಳ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತೀಯಾ ಅಂತ ತೋರಿಸ್ತಿದ್ದ ಹುಸಿಕೋಪ, ಆಮೇಲೆ ಅವ್ರು ಅದಕ್ಕೆ ನಿಮ್ಮನ್ನ ಮುದ್ದು ಮಾಡಿ ಸಮಾಧಾನ ಮಾಡ್ತಾ ಇದ್ದಿದ್ದು, ಕಾಳಜಿಯಿಂದ ನಿಮ್ಮನ್ನ ನೋಡ್ಕೊಳ್ತಾ ಇದ್ದಿದ್ದ ಆ ರೀತಿ, ಎಷ್ಟೇ ಜಗಳ ಆದರೂ ಅವ್ರಿಗೆ ನಿಮ್ಮ ಮೇಲೆ ಬೆಟ್ಟದಷ್ಟು ನಂಬಿಕೆ ಇತ್ತಲ್ವಾ? ದುರ್ಗಾ, ಇದೆಲ್ಲ ನಿನಗೆ? ಅಂಬಿಕಾ ಅವರು ಬರೀ ಸಂಸಾರಸ್ಥೆ ಅಲ್ಲ, ದೊಡ್ಡ ಕರುಣಾಮಯಿ, ದೈವ ಭಕ್ತೆ ಕೂಡ. ಯಾರೇ ಕಷ್ಟ ಅಂತ ಬಂದರೆ ಕರಗಿ ನೀರಾಕೋ ಗುಣ ಅವ್ರದ್ದು. ಎಷ್ಟೇ ಜಗಳ ಆಡಿದ್ರೂ ಅದರಲ್ಲಿ ಒಂದು ಅಕ್ರೆ ಇರ್ತಿತ್ತು. ಇಷ್ಟೊಂದು ಒಳ್ಳೆ ಗುಣ ಇರೋ ಒಂದು ಜೀವ ಶಾಶ್ವತವಾಗಿ ಮನೆಯಿಂದ ದೂರ ಆಗುತ್ತೆ ಅಂದರೆ ಎಂಥವ್ರಿಗೆ ಆಗಲಿ ಸಂಕಟ ಆಗುತ್ತೆ ಅಲ್ವಾ ಬಾಸು? ವೇಟ್, ಅಲ್ಲ ಇದೆಲ್ಲ ನಿಂಗೆ ಗೊತ್ತಾಯ್ತು? ಯಾವ್ದು ಬಾಸು? ಅದೇ ಅಂಬಿಕಾ ಬಗ್ಗೆ ನೀನೆಲ್ಲ ಹೇಳ್ತಾ ಇದೆಯಲ್ಲ, ನೀನು ಯಾವತ್ತೂ ಅಂಬಿಕಾ ನೋಡೇ ಇಲ್ಲ, ಅವಳ ಜೊತೆ ಮಾತಾಡೇ ಇಲ್ಲ. ಅಂಬಿಕಾ ಕರುಣೆ ಬಗ್ಗೆ, ಅಮ್ಮ ಮಗಳು ಬಾಂಡಿಂಗ್ ಬಗ್ಗೆ, ಅವಳು ನನ್ನ ಜೊತೆ ಆಡ್ತಾ ಇದ್ದ ಜಗಳದ ಬಗ್ಗೆ, ಆಮೇಲೆ ಅವಳಿಗೆ ದೈವ ಭಕ್ತಿ ಅನ್ನೋ ವಿಚಾರ ಎಲ್ಲ ಕಣ್ಣಾರೆ ಕಂಡಾಗ ಹೇಗೆ ಹೇಳ್ತಾ ಇದೆಯಾ ನೀನು? ಅದು ಹೇಗೆ ಸಾಧ್ಯ? ಅದು ಬಾಸು, ಪುಟ್ಟ ಮೇಡಮು ಕೆಲವು ವಿಷಯ ನನ್ನ ಹತ್ರ ಹೇಳ್ತಾ ಇದ್ಲು, ಮಾಳ್ವಿಕಾ ಮೇಡಮು ಹೇಳ್ತಿದ್ರು, ಆಮೇಲೆ ನೀವು ಕೂಡ ಯಾವಾಗಲೂ ಅಂಬಿಕಾ ಅವ್ರ ಬಗ್ಗೆ ನನ್ನ ಹತ್ರ ಹೇಳ್ತಿದ್ರಲ್ವಾ, ಅದನ್ನೇ ನಾನು ಹೇಳಿದೆ ಅಷ್ಟೇ. ಓ ಹಾಗ? ಒಂದೊಂದು ಸಲ ಪುಟ್ಟ ಮೇಡಮ್ಗೆ ನಾನು ಕತೆ ಹೇಳ್ತೀನಿ, ಒಂದೊಂದು ಸಲ ಅಂಬಿಕಾ ಅವ್ರ ಬಗ್ಗೆ ಅವಳು ನನ್ನ ಹತ್ರ ಕತೆ ಹೇಳ್ತಾ ಇದ್ಲು. ಅಂಬಿಕಾ ಅವರು ನಿಮ್ಮ ಜೊತೆ ಜಗಳ ಆಡ್ತಾ ಇದ್ದಿದ್ದು, ಪ್ರೀತಿ ಮಾಡ್ತಾ ಇದ್ದಿದ್ದು, ಅವರು ಪೂಜೆ ಮಾಡ್ತಾ ಇರೋ ಬಗ್ಗೆ ಎಲ್ಲ, ಅದನ್ನೆಲ್ಲ ಕೇಳಿಸ್ಕೊಂಡು ಅದನ್ನೇ ನಾನು ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಅರ್ಥ ಆಯಿತು. ನೀನು ಹೇಳಿದ್ದು ಒಂದೊಂದು ಮಾತು ನಿಜ ದುರ್ಗಾ. ಆದರೆ ಹಿತ ಅವ್ರ ಅಮ್ಮನ ಬಗ್ಗೆ ಇಷ್ಟೊಂದು ಡೀಟೇಲ್ ಆಗಿ ನಿನ್ನ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನೇನ ತುಂಬ ಹಚ್ಕೊಂಡಿದ್ದಾಳೆ, ಅಂಬಿಕಾ ಥರ.